ಈ ಬಾವಿಯ ವಿಶೇಷತೆ ಏನು ಅಂದರೆ, ಬನ್ನಿ ಹೇಳೋದಕ್ಕಿಂತ ಮುಂಚೆ ನಾನು ಒಂದ್ಸತಿ ಪ್ರಯೋಗ ಮಾಡಿ ನೋಡ್ತೀನಿ. ಈ ಜಾಗದಲ್ಲಿ ಇನ್ನೊಂದು ತುಂಬ ರಹಸ್ಯವಾಗಿರುವಂಥ ಒಂದು ಆಚರಣೆ ಇದೆ ಅಂತ ಹೇಳ್ತಿದ್ದಾರೆ. ಈ ಒಂದು ಜಾಗದಲ್ಲಿ ನಿಂತ್ಕೊಂಡು ಈ ಒಂದು ಬಾವಿಯ ಇನ್ನೊಂದು ವಿಶೇಷ ಏನು ಅಂದರೆ, ಇಲ್ಲಿರುವಂತಹ ಜಲಪಾನನ ಮಾಡಿದ್ರೆ ಸರ್ವ ರೋಗಗಳೂ ವಾಸಿ ಆಗುತ್ತೆ, ನಿವಾರಣೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ತುಂಬಾ ರುಚಿಯಾಗಿದೆ ನೀರು. ಕಾಶಿಲಿ ಇರುವಂತಹ ಗಲ್ಲಿಗಳನ್ನ ಸುತ್ತಿದ್ರೆ ಯಾಗ ಯಜ್ಞಾದಿಗಳನ್ನ ಮಾಡಿದಾಗ ಸಿಗುವಂಥ ಒಂದು ಫಲ ಸಿಗುತ್ತೆ ಅಂತ. ಬನಾರಸ್ಸಲ್ಲಿದ್ದೀವಿ. ಇನ್ನೊಂದು ತುಂಬ ಆಶ್ಚರ್ಯ ಹುಟ್ಟಿಸುವಂಥ ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿಗೆ ಆ್ಯಕ್ಚುಲಿ ಬನಾರಸ್ಸಿಂದ ಜನರು ಇರ್ಬೋದು, ಸುತ್ತಮುತ್ತ ಇರುವಂಥ ಜನರು ಒಂದು ವಿಷಯಕ್ಕೆ ಬರ್ತಾರೆ. ಏನಕ್ಕೆ ಅಂದರೆ ಅವರ ಸಾವಿನ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ಹೇಗೆ ಅಂದರೆ ತೋರಿಸ್ತೀನಿ ಬನ್ನಿ. ಚಂದ್ರಕೂಪ್ ಅನ್ನೋದು ಈ ಜಾಗದ ಹೆಸರು. ಕೂಪ್ ಅಂದರೆ ಹಿಂದಿಲಿ ಬಾವಿ ಅಂತ ಒಂದು ಹೆಸರಿದೆ ಅಲ್ಲ, ಇಲ್ಲೊಂದು ಬಾವಿ ಕಾಣಿಸ್ತಾ ಇದೆ ನೋಡಿ. ಈ ಬಾವಿಯ ವಿಶೇಷತೆ ಏನು ಅಂದರೆ, ಬನ್ನಿ ಹೇಳೋದಕ್ಕಿಂತ ಮುಂಚೆ ನಾನು ಒಂದ್ಸತಿ ಪ್ರಯೋಗ ಮಾಡಿ ನೋಡ್ತೀನಿ. ಹೀಗೆ ನೋಡಿದಾಗ ನಮಗೆ ಬಾವಿಯ ನೀರಿನಲ್ಲಿ ನಮ್ಮ ಪ್ರತಿಬಿಂಬ ಕಾಣಿಸಿದ್ರೆ, ಬಾವಿ ನೀರಲ್ಲಿ ನಮ್ಮ ಪ್ರತಿಬಿಂಬ ಕಾಣಿಸಿದ್ರೆ ಬೇಗ ಸಾಯಲ್ಲ ಅಂತ. ಬಾವಿಯಲ್ಲಿ ಏನಾದರೂ ನಮ್ಮ ಪ್ರತಿಬಿಂಬ ಕಾಣಿಸ್ಲಿಲ್ಲ ಅಂದರೆ ಅವ್ರು ಇನ್ನೊಂದು 6 ತಿಂಗಳಲ್ಲಿ ಸಾಯ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಅಂತೆ. ಸೊ ಹಾಗೆಯೇ ಅದಕ್ಕೋಸ್ಕರ ತುಂಬ ಜನ ಈ ಒಂದು ಜಾಗಕ್ಕೆ ಅವ್ರ ಪ್ರತಿಬಿಂಬ ಕಾಣುತ್ತಾ ಇಲ್ವಾ ಅಂತ ನೋಡೋದಕ್ಕೆ ಬಂದಿರ್ತಾರೆ. ಬಹುಶಃ ನನ್ನ ಪ್ರತಿಬಿಂಬ ಕಾಣ್ತಿರೋದ್ರಿಂದ ಸದ್ಯಕ್ಕೆ ಸಾಯೋದಿಲ್ಲ ನಾನು, ಅದೊಂದೇ ಖುಷಿ. ನೀವು ಸಾಯ್ತೀಯ ಅಲ್ವಾ ನೋಡೋ ಹಂಗೆ? ಕಾಣಿಸ್ತಿಲ್ವಾ? ಕಾಣಿಸ್ತದೆ. ಎಷ್ಟೊಂದು ವಿಶೇಷವಾಗಿರುವಂತಹ ಜಾಗಗಳಿರುತ್ತೆ ಅಲ್ವಾ? ನಮಸ್ತೆ. इसका विशेषता क्या है? इसका हाँ। चंद्रेश्वर महादेव का मंदिर है। यहाँ पर सिद्धेश्वरी देवी का मंदिर है। जब गंगा नहीं आई थी तो चंद्रमा यहाँ पर आए थे। हाँ। और जो आप अंदर देखे हैं देवी के पास, वो बैठ कर शिवलिंग बना के तपस्या किए। कौन था? चंद्रमा चंद्रमा अत्रि के लड़के थे ना, अनसुईया के लड़के। हाँ। यहाँ तपस्या किए तो भगवान शंकर प्रकट हुए। हाँ। कहावत है कि इसके अगर प्रतिबिंब नहीं दिख रही है हाँ। तो सोचिए कि 6 महीने में हमारा शरीर छूट जाएगा। ओके। आप शुभ कर्म करिए। ऐसे कोई है जिनका प्रतिबिंब नहीं दिखा है? ऐसा होगा तब जब लोग कहते हैं, ऐसा प्रमाण है। हाँ। अगर आप इस जल को स्पर्श कर रहे हैं, देख रहे हैं, पी रहे हैं, हाँ। तो आपके पितर बहुत खुश हो रहे हैं, है क्या? क्योंकि उनकी उन्नति होनी ही होनी है। ಓಕೆ. ಇಲ್ಲಿರುವಂತಹ ನೀರನ್ನ ಕುಡಿದ್ರೆ ತುಂಬ ಪವಿತ್ರವಾಗಿರುವಂಥದ್ದು. ಹಾಗೆ ತಮ್ಮ ಪಿತೃಗಳು ಯಾರಿದ್ದಾರೆ ಮತ್ತು ಹಿರಿಯರು ಯಾರಿದ್ದಾರೆ ಅವರು ತುಂಬ ಪುಣ್ಯನ ಮಾಡಿದ್ದಾರೆ. ಆ ಥರ ಒಂದು ನಂಬಿಕೆ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ. कलिकालेश्वर, कलिकाल है ना? हाँ, कलिकाल के ईश्वर हो जाएंगे तो कलिकालेश्वर। ಈ ಜಾಗದಲ್ಲಿ ಇನ್ನೊಂದು ತುಂಬ ಒಂದು ರಹಸ್ಯವಾಗಿರುವಂಥ ಒಂದು ಆಚರಣೆ ಇದೆ ಅಂತ ಹೇಳ್ತಿದ್ದಾರೆ. ಈ ಒಂದು ಜಾಗದಲ್ಲಿ ನಿಂತ್ಕೊಂಡು कलिकालेश्वर 3 बार बोलना। मैं कर सकता हूँ क्या? कहिए, बोलिए। यहाँ पे खड़ा होना है. ನಿಂತ್ಕೊಂಡು कलिकालेश्वर महादेव, कलिकालेश्वर महादेव, कलिकालेश्वर महादेव, कलिकालेश्वर महादेव ಹೀಗೆ 3 ಬಾರಿ ಜಪಿಸಿದ್ರೆ ನಮ್ಮ ದುಷ್ಟರು ಏನಿದ್ದಾರೆ ಎಲ್ಲ ಪರಿಹಾರ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಎಲ್ಲೊಂದು ಶಿವಲಿಂಗ ಇದೆ. जैसे वो बगल में सुभद्रा देवी है सबसे किनारे। हाँ। ये भी चंद्रेश्वर महादेव में भक्त ने भी बैठाया है। हाँ। चंद्रेश्वर महादेव के नाम से ही है। ओके। तो बुद्धेश्वर महादेव को प्रणाम करने से, उनका दर्शन करने से मृत्यु समय में भी बुद्धि साथ नहीं छोड़ती है। ओके। हमेशा जैसे बहुत आदमी ಬುದ್ಧೇಶ್ವರ ಅನ್ನೋ ಒಂದು ದೇವರಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದು ಆ ದೇವರ ದರ್ಶನ ಮಾಡಿದ್ರೆ, ಆ ಶಿವಲಿಂಗದ ದರ್ಶನ ಮಾಡಿದ್ರೆ ನಮಗೆ ವೃದ್ಧಾಪ್ಯದಲ್ಲಿ ಒಂದು ಮರವು ಇರ್ಬೋದು, ಇಲ್ಲ ಬುದ್ಧಿ ಭ್ರಮಣೆ ಆಗುವಂಥದ್ದು ಇರುತ್ತಲ್ಲ, ಆ ಥರದ್ದು ಬುದ್ಧಿ ಭ್ರಮಣೆ ಆಗೋದಿಲ್ಲ. ಬುದ್ಧಿ ಸಾಯೋವರೆಗೂ ನಮ್ಮ ಬುದ್ಧಿ ಹೇಗಿದೆ ಇವಾಗ ಹಾಗೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಬಾವಿಯ ಇನ್ನೊಂದು ವಿಶೇಷ ಏನು ಅಂದರೆ, ಇಲ್ಲಿರುವಂತಹ ಜಲಪಾನನ ಮಾಡಿದ್ರೆ ಸರ್ವ ರೋಗಗಳೂ ವಾಸಿ ಆಗುತ್ತೆ, ನಿವಾರಣೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗೆ ನಮ್ಮ ಪಿತೃಗಳು ಯಾರ್ಯಾರಿದ್ದಾರೆ ಅವ್ರಿಗೆಲ್ಲಾನು ಒಂದು ಸಂತೃಪ್ತಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಪಾನಿ ಪೀ ಸಕ್ತಾ ಹೂನಾ?
पानी में पीने के लिए पूछा था, आप खुश हो गए। ಆವಾಗ ಈಗ ಪುರಾಣಗಳಲ್ಲಿ ಈಗ ನಾವು ಕೇಳಿದ್ರೆ ಭೂಮಿ ಮೇಲೆ ನೀರಿನ ಇನ್ನೂ ಅವತಾರ ಆಗಿರಲಿಲ್ಲ, ನೀರು ಸಿಕ್ಕಿರಲಿಲ್ಲ. ಭಗೀರಥ ಗಂಗೆನ ಕೂತು ತಪಸ್ಸು ಮಾಡಿ ಧರೆಗೆ ಗಂಗೆನ ಕರೆಸ್ತಾನೆ ಅಂತ ಒಂದು ಮಾತಿದೆಯಲ್ಲ, ಅದಕ್ಕಿಂತ ಮುಂಚೆ ಗಂಗೆ ನೀರನ್ನ ಪಡಿಬೇಕು ಅಂದರೆ ಬಾವಿಗಳನ್ನ ತೊಡಬೇಕಾಯಿತು, ಅದಕ್ಕೂ ಕೂಡ ತಪಸ್ಸನ್ನ ಮಾಡಬೇಕಾಯಿತು. ಎಷ್ಟೊಂದು ಮಹನೀಯರು ತಪಸ್ವಿಗಳು ಹೀಗೆ ತಪಸ್ಸನ್ನು ಮಾಡಿ ಬಾವಿಗಳಲ್ಲಿ ನೀರನ್ನ ತೆಗಿತಾ ಇದ್ರು. ಸೊ ಹಾಗೇ ಆಗಿರುವಂಥ ಒಂದು ಬಾವಿ ಇದು. ಗಂಗೆ ಬರೋದಕ್ಕಿಂತ ಮುಂಚೆನೇ ಒಂದು ಬಾವಿನ ತೆಗೆದು ಅಲ್ಲಿ ಗಂಗೆನ ನೋಡಿರೋವಂಥದ್ದು. ಸೊ ಆ ಒಂದು ನೀರಿದು. ತುಂಬಾ ರುಚಿಯಾಗಿದೆ ನೀರು. सिद्धेश्वरी देवी हैं। हाँ हाँ हाँ. नीचे जो आप देख रहे हो चंद्रेश्वर महादेव हैं, चंद्रमा बैठ के तपस्या किए थे। तब भगवान ने कहा था कि तुम देवी के पास बैठे थे ना, इसलिए हम जल्दी आए। ತಾವು ಕೂಡ ಈ ಶಿವಲಿಂಗ ದರ್ಶನ ಮಾಡ್ಬೋದು. ಈ ಶಿವಲಿಂಗನ ದರ್ಶನ ಮಾಡಿದ್ರೆ ಸಾವು ಹತ್ತಿರ ಬರೋವರೆಗೂ ಕೂಡ ನಮ್ಮ ಬುದ್ಧಿ ಹಾಗೇ ಇರುತ್ತೆ, ಬುದ್ಧಿ ಭ್ರಮಣೆ ಆಗೋದಿಲ್ಲ ಅನ್ನೋ ಒಂದು ಪ್ರತೀತಿ ಇದೆ. ಕಾಶಿ ಅನ್ನೋ ಒಂದು ಹೆಸರನ್ನ ತೊಗೊಂಡ್ರೆ ಸಾಕು ನಮ್ಮ ಪಾಪಗಳು ಪರಿಹಾರ ಆಗುತ್ತೆ ಅಂತ ಒಂದು ಶ್ಲೋಕ ಹೇಳ್ತಾ ಇದೆ ನೋಡಿ. ಇಲ್ಲೊಂದು ಭಕ್ತರು ಏನಾದರೂ ಸ್ವಲ್ಪ ನೀರನ್ನ ತಗೊಂಡು ದೇವರಿಗೆ ಅಭಿಷೇಕವಾಗಿ ಅರ್ಪಿಸಿದ್ರೆ ಅವರಿಗೆ 106 ಚಿನ್ನದ ಹೂಗಳಿಂದ ಶಿವಲಿಂಗಕ್ಕೆ ಅರ್ಪಿಸಿದ ಏನೋ ಒಂದು ಪುಣ್ಯ ಸಿಗುತ್ತಲ್ಲ, ಅದು ಸಿಗುತ್ತೆ ಅಂತ ಒಂದು ಶ್ಲೋಕ ಹೇಳ್ತಾ ಇದೆ. काशी की गलियों में घूमने से यज्ञों का फल मिलता है। देखिए यहाँ पर ನೋಡಿ, ಇದು ಒಂದು ಶ್ಲೋಕ ನನಗೇನೆ ಹೇಳ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಯಾಕಂದರೆ ನಾವು ರೂಮಿಂದ ಹೊರಟು ಬಂದು ತುಂಬ ಅವಾಗಲಿಂದ ಸುತ್ತಾಡಿ ಎಲ್ಲೆಲ್ಲೋ ಹೋಗಿ ಯಾರ್ಯಾರು ಭೇಟಿಯಾಗಿ ಸ್ವಲ್ಪ ತುಂಬ ಬೇಜಾರಾಗ್ಬಿಟ್ಟಿದೆ. ಯಾಕಂದರೆ ಸುಮ್ಮನೆ ಗಲ್ಲಿ ಎಲ್ಲ ಕಡೆ ಸುತ್ತಾಡ್ತಾ ಇದ್ವಿ, ಊಟನೂ ಮಾಡಿದೆ, ನಿದ್ದೆ ಮಾಡಿದೆ, ಗಲ್ಲಿಗಳನ್ನು ಸುತ್ತುತ್ತಾ ಇದ್ವಿ. ನಾನು ಬೈಕೊಳ್ತಾ ಇದ್ದೆ ಯಾಕೆ ಹಿಂಗಾಗ್ತಾ ಇದೆ ಅಂತ. ಅವ್ರೀಗ ಹೇಳ್ತಾ ಇದ್ದಾರೆ ಕಾಶಿಲಿ ಇರುವಂತಹ ಗಲ್ಲಿಗಳನ್ನ ಸುತ್ತಿದ್ರೆ ಯಾಗ ಯಜ್ಞಾದಿಗಳನ್ನ ಮಾಡಿದಾಗ ಸಿಗುವಂಥ ಒಂದು ಫಲ ಸಿಗುತ್ತೆ ಅಂತ. ಬಹುಶಃ ನನಗೆ ಅದಕ್ಕೋಸ್ಕರನೇ ಅನಿಸುತ್ತೆ ಎಷ್ಟೊಂದು ಗಲ್ಲಿಗಳನ್ನ ಸುತ್ತುವಂಥ ಪ್ರಮೇಯ ಬಂತು ಅಂತ.